ಪರಿತಪಿಸಿ ನಾ ಬಂದೆನೋ, ಪರಿತಪಿಸಿ ನಾ ಬಂದೆನೋ ಕಂದ ಬಾರ. ಹುಡುಕುತ್ತ ನದಿಯೋ ಕಡಲಾಳವ, ಹುಡುಕುತ್ತ ನದಿಯೋ ಸಡಗರದಿಂದಲೂ ಕಾಣುವ ತೆರದಿ, ಸಡಗರದಿಂದಲೇ ಕಾಣುವ ತೆರದಿ, ನೀ ನನ್ನನು ನಾನಿನ್ನನು, ನಾನಿನ್ನನು ನೀ ನನ್ನನು, ಸಂಧಿಸಲೋಡೋಡಿ ಬಂದಿಹೆವು ಋಣದ ಸೇವೆಗೈವ ಭಾಗ್ಯ, ಎತ್ತ ತಾಯಿ ಋಣದ ಸೇವೆಗೈವ ಭಾಗ್ಯ, ಇತ್ತಲೆ ದೇವ ನಾನೆಂತ ಧನ್ಯ, ಆಳವ ಹುಡುಕುತ್ತ ನದಿಯೋ ಕಡಲಾಳವ, ಹುಡುಕುತ್ತ ನದಿಯೋ ಸಡಗರದಿಂದಲೇ ಕಾಣುವ ತೆರದಿ, ಅಮ್ಮ ಸಡಗರದಿಂದಲೇ ಕಾಣುವ ತೆರದಿ, ನಾನಿನ್ನನು ನೀ ನನ್ನನು, ಅಮ್ಮ ನಾನಿನ್ನನು ನೀ ನನ್ನನು, ಸಂಧಿಸಲೋಡೋಡಿ ಬಂದಿಹೆವು ಎತ್ತ ತಾಯಿ ಋಣದ ಸೇವೆಗೈವ ಭಾಗ್ಯ, ಎತ್ತ ತಾಯಿ ಋಣದ ಸೇವೆಗೈವ ಭಾಗ್ಯ, ಇತ್ತಲೆ ದೇವರಣ್ಯ ಅಮ್ಮ ಜನನಿ ಪಡೆದಾಕೆ ನೀನೆ ನಮ್ಮ, ಇನ್ನೊಡಲ ಸುತ ನಾನೇ ನಮ್ಮ, ಮುನಿ ಮಂತ್ರದಿಂದ ಜನಿಸಿದೆ ಕಂದ, ಮುನಿ ಮಂತ್ರದಿಂದ ಜನಿಸಿದೆ ಕಂದ, ಲೋಕಪವಾದಕ್ಕೆ ನದಿಗೆಸೆದೆ ನಿನ್ನ, ಲೋಕಪವಾದಕ್ಕೆ ನದಿಗೆಸೆದೆ ನಿನ್ನ, ಕಣ್ಣೀರಿನ ಆರಾಧನೆ ಈ ಜನ್ಮದ ಈ ವೇದನೆ,
ನಾ ಬಂದೆನೋ ಪರಿತಪಿಸಿ ನಾ ಬಂದೆನೋ ಕಂದ ಪಡೆದ ಮಾತೆಗೆ ಮಗನರ್ಪಿಸುವ ಸಾಷ್ಟಾಂಗ ನಮಸ್ಕಾರಗಳು ತಾಯಿ. ಕೀರ್ತಿಶಾಲಿಯಾಗುತ್ತದೆ ಕೀರ್ತಿಶಾಲಿಯಾಗುತ್ತದೆ. ಅಮ್ಮ ಏನು ಹೇಳಿದೆ ತಾಯಿ? ಕೀರ್ತಿಶಾಲಿಯಾಗು ಎಂದು ಹರಿಸುತ್ತಿರುವೆಯಾ? ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ನಿನಗೆ ಯಾವ ಅಪರಾಧಗಳನ್ನು ಮಾಡಿದ್ದೆನು ತಾಯಿ? ಆಗ ಈ ಪಾಪಿಯ ದೇಹವನ್ನು ನದಿಯಲ್ಲಿರುವ ಜಲಚರಾದಿಗಳು ಸಹ ತಿನ್ನದೇ ಬಿಟ್ಟು ಬಿಟ್ಟವೇ? ಅಮ್ಮ 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 ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಹಾಲುಣ್ಣಿಸಿ ಸಾಕಿಸಲು ಹೌದೇನಮ್ಮ? ಹೀಗಿರುವಾಗ ನೀನೇಕಮ್ಮ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಸಾಡಿದೆ? ಅಮ್ಮ ವೀರಮಾತೆಯಾದ ನಿನ್ನ ಉದರದಲ್ಲಿ ಜನಿಸಿದ್ದರೂ ಸಹ ಈ ಪ್ರಪಂಚವೆಲ್ಲ ಸೂತಪುತ್ರ ಕುಲಹೀನನೆಂದು ತೂರುತ್ತಿದ್ದಾಗ ನನ್ನ ಮನಸ್ಸು ಅದೆಷ್ಟು ನೊಂದಿರಬಹುದು. ಸತ್ಯವತ ಶಿರೋಮಣಿಯಾದ ನಿನ್ನ ಹೃದಯವು ಅದೆಷ್ಟು ನೊಂದಿರಬಹುದು. ಹೋಗಲಿ ಬಿಡು ತಾಯಿ, ನೀನು ದೈವಕ್ಕೆ ಸಮಾನಳು. ಅಂದಾದರೂ ನಿನ್ನೊಂದೇ ಒಂದು ಮಾತಿನಿಂದ ನನ್ನನ್ನು ಪವಿತ್ರನನ್ನಾಗಿ ಮಾಡಬಹುದಾಗಿತ್ತಲ್ಲ ತಾಯಿ. ಏಕಮ್ಮ ದುಃಖಿಸುತ್ತಿರುವೆ? ಅಮ್ಮ ಹೋಗಲಿ ಬಿಡು ತಾಯಿ, ನೀನು ದೈವಕ್ಕೆ ಸಮಾನಳು. ನಿನ್ನ ಮನಸ್ಸನ್ನು ನೋಯಿಸಿದರೆ ನಾನು ಪರಮ ಪಾಪಿ ಆಗುವೆನು. ಇಂದಿಗಾದರೂ ಮಗನೆಂಬ ಮಮತೆಯು ಬಂದಿತ್ತಲ್ಲ, ಅಷ್ಟೇ ಸಾಕು ತಾಯಿ. ಇದಕ್ಕಾಗಿ ನಾನು ನಿನಗೆ ಚಿರಋಣಿಯಾಗಿರುವೆನು ತಾಯಿ. ಹಾಗೆಲ್ಲ ನುಡಿಯಬೇಡ ಕರ್ಣ. ಮೊದಲೇ ನೊಂದು ಹೋಗಿರುವ ನನ್ನ ಹೃದಯಕ್ಕೆ ಕಿಚ್ಚು ಹಚ್ಚುವಂತ ಚುಚ್ಚು ನುಡಿಗಳನ್ನು ಆಡಬೇಡ. ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಅಪಚಾರವನ್ನು ಇದುವರೆಗೂ ಯಾರಲ್ಲಿಯೂ ಹೇಳಿಕೊಳ್ಳದೆ ನಾನೆಷ್ಟು ನೊಂದೆನು, ಅದೆಷ್ಟು ಕಣ್ಣೀರು ಸುರಿಸಿದೆನು ಆ ಪರಮೇಶ್ವರನೊಬ್ಬರಿಗೆ ಗೊತ್ತು. ಆದರೆ ಸತ್ಯವಾಗಿ ನೀನು ಬದುಕಿರುವೆ ಎಂದು ನಾನು ತಿಳಿದಿರಲಿಲ್ಲ ಕಂದ, ನಾನು ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ವಿಷಯವನ್ನು ತಿಳಿದು ನಿನ್ನನ್ನು ಕಾಣಲು ಓಡೋಡಿ ಬಂದೆ ಮಗನೇ. ಆದರೆ ಇದುವರೆಗೂ ನೀನು ಅನುಭವಿಸಿದ ಕಷ್ಟ, ದುಃಖ, ಅಪಮಾನಗಳಿಗೆಲ್ಲ ಈ ನಿನ್ನ ದುಷ್ಟ ಜನನಿ ಈ ಕಾರಣ. ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. ಅಮ್ಮ, ಎತ್ತ ತಾಯಿಯಾದ ನಿನ್ನನ್ನು ನಾನು ಕ್ಷಮಿಸುವುದೇ? ಅಮ್ಮ, ನೀನು ಈ ರೀತಿ ಮಾತನ್ನಾಡಿದರೆ ನನಗದು ಶ್ರೇಯಸ್ಸಲ್ಲ ತಾಯಿ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡುವೆ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರೇ ಸುಕೃತ ಶಾಲಿಗಳು. ನನ್ನಂತಹ ಪಾಪಿಗೆ ಅಂತ ಪುಣ್ಯವು ಎಲ್ಲಿಂದ ಬರಬೇಕು ತಾಯಿ? ಹಾಗೆಲ್ಲ ಮಾತಾಡಬೇಡ. ಆದದ್ದು ಆಗಿ ಹೋಯಿತು. ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವಿಲ್ಲ. ಈಗಲೂ ನನ್ನೊಡನೆ ಬಾ, ಪಾಂಡವರೊಡಗೂಡಿ ಸುಖವಾಗಿ ಬಾಳುವೆಯಂತೆ ಕಂದ. ಅಮ್ಮ, ನಾನು ಜೀವಿಸಿರುವವರೆಗೂ ನನ್ನನ್ನು ನಂಬಿರುವ ದುರ್ಯೋಧನನಿಗೆ ಮಾತ್ರ ದ್ರೋಹವನ್ನು ಮಾಡಲಾರನು ತಾಯಿ. ನಾನು ನಿನ್ನ ಹೆತ್ತ ತಾಯಿ, ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ನನಗೆ ಸೌಭ್ರಾತೃ ದಾನ ಮಾಡು. ನನ್ನ ಮಕ್ಕಳನ್ನು ಉಳಿಸು ಕಂದ, ಉಳಿಸಿಕೊಡು. ಅಮ್ಮ, ಪಾಂಡವರು ನಿನ್ನ ಮಕ್ಕಳೇನೋ ಸರಿ, ಆದರೆ ಅವರನ್ನು ಉಳಿಸೆಂದು ಕೇಳುತ್ತಿರುವೆಯಲ್ಲ, ಅವರನ್ನು ಉಳಿಸಬೇಕಾದದ್ದು ಧರ್ಮವೇ ಸರಿ. ಅಮ್ಮ, ಆದರೆ ಹೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳಿಗೆ ತೊಡಕನ್ನುಂಟು ಮಾಡಿದರೆ ನಾನು ಕೊಲೆ ಪಾತಕಿಗಿಂತಲೂ ಕಡೆ ಆಗುವುದಿಲ್ಲವೇ? ಇದರಿಂದ ಸ್ವರ್ಗದಲ್ಲಿರುವ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳುವುದಿಲ್ಲವೇ? ಮುಂದೆ ಹುಟ್ಟುವ ಮಕ್ಕಳು
ಈ ಲೋಕದಲ್ಲಿ ತಲೆ ಎತ್ತಿ ಬಾಳಲು ಸಾಧ್ಯವೇನಮ್ಮ? ಈ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ಈ ರೀತಿಯಾಗಿ ಹಿತಬೋಧನೆಯನ್ನು ಮಾಡುತ್ತಿರುವೆಯಲ್ಲ, ಇದು ನಿನಗೆ ಧರ್ಮವೇನಮ್ಮ? ನಿಜ ಕಂದ, ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ಹೌದು ತಾಯಿ. ಅವರ ಕ್ಷೇಮವನ್ನು ಬಯಸುವುದು ಹಿರಿಯನಾದ ನಿನ್ನ ಕರ್ತವ್ಯ. ಹೌದಮ್ಮ. ನೀವು 6 ಜನ ಸಹೋದರರು ಸೇರಿ ರಾಜ್ಯ ಭಾರ ಮಾಡುವುದನ್ನು ತಾಯಿಯಾದ ನಾನು ಕಣ್ಣಾರೆ ಕಂಡು ಸಂತೋಷ ಪಡಬಾರದೇ ಕುಮಾರ? ಅಮ್ಮ, ನೀನು ಆನಂದ ಪಟ್ಟರೆ ಈ ಪ್ರಪಂಚವೆಲ್ಲ ಆನಂದ ಸಾಗರದಲ್ಲಿ ಮುಳುಗಿದಂತೆ ಸರಿ. ಆದರೆ ನನಗೆ ಇದುವರೆಗೂ ಸಹೋದರರೆಂಬ ಭಾವನೆ ಇರಲಿಲ್ಲವಲ್ಲಮ್ಮ. ಅಮ್ಮ, ಭಯವಿಲ್ಲವಮ್ಮ, ಜಯವಿರೆ ನಿಮಗೆ ಭವ. ಅಮ್ಮ, ಭಯವಿಲ್ಲವಮ್ಮ, ಜಯವಿರೆ ನಿಮಗೆ ಭವಹರ ಕೃಷ್ಣನ ದಯ ನಿಮಗಿರುವಾಗ ಭಯವಿಲ್ಲವಮ್ಮ. ಅಮ್ಮ, ಪಂಚಪಾಂಡವರನ್ನು ಪಂಚಪ್ರಾಣಗಳಂತೆ ಅಮ್ಮ ಜನನಿ ಜನನಿ ಅಮ್ಮ ಪಂಚಪಾಂಡವರನ್ನು ಪಂಚಪ್ರಾಣಗಳಂತೆ ಹಗಲದೆ ನಿಮ್ಮನು ಸಲಹುತ್ತ ನಿಧನಮ್ಮ. ಅಮ್ಮ, ಹಗಲದೆ ನಿಮ್ಮನು ಸಲಹುತ್ತ ನಿಧನಮ್ಮ. ಭಯವಿಲ್ಲವಮ್ಮ, ಜಯವಿರೆ ನಿಮಗೆ ಭವಹರ ಕೃಷ್ಣನ ದಯ ನಿಮಗಿರುವಾಗ ಭಯವಿಲ್ಲವಮ್ಮ. ಅಮ್ಮ, ಅಮ್ಮ, ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿರುವಾಗ ನಿನ್ನ ಮಕ್ಕಳಾದ ಪಾಂಡವರಿಗೆ ಭಯವೆಲ್ಲಿಂದ ಬರಬೇಕು? ಆದುದರಿಂದ ಚಿಂತೆಯನ್ನು ಬಿಡು ತಾಯಿ. ನಿಶ್ಚಯ ಕಂದ, ಆದರೆ ಲೋಕೈಕ ವೀರನಾದ ನೀನು ಆ ಕೌರವರು ಸೇರಿಕೊಂಡು ಪಾಂಡವರಲ್ಲಿ ಇಂಥ ದ್ವೇಷವನ್ನು ಸಾಧಿಸುತ್ತಿರುವಾಗ ನಾನು ಭಯಪಡದೆ ಧೈರ್ಯವಾಗಿ ಹೇಗಿರಲಿ? ಹೋಗಲಿ ಬಿಡು ಕರ್ಣ. ಪಾಂಡವರೊಡಗೂಡಿ ಬಾಳುವ ಇಚ್ಛೆ ನಿನಗಿಲ್ಲದಿದ್ದರೆ ಹೋಗಲಿ. ನಾಳಿನ ಯುದ್ಧದಲ್ಲಿ ಆದರೂ ನೀನು ನೀನು ಪಾಂಡವರು ನಿನ್ನ ಕೈಗೆ ಸಿಕ್ಕರೆ, ಅಂದರೆ ನಿನ್ನ ಸಹೋದರರು ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ, ಅವರನ್ನು ಉಳಿಸಪ್ಪ. ಅಮ್ಮ, ಯಾರನ್ನಾದರೂ ಉಳಿಸುವೆನು, ಆದರೆ ಅರ್ಜುನನನ್ನು ಮಾತ್ರ ಉಳಿಲಾರೆ. ಅರ್ಜುನನ ಮೇಲೆ ಇಷ್ಟೊಂದು ದ್ವೇಷವೇಕೆ ನಿನಗೆ? ಏಕೆಂದರೆ ಈ ಪ್ರಪಂಚವೆಲ್ಲ ನನ್ನನ್ನು ಸೂತಪುತ್ರ ಕುಲಹೀನನೆಂದು ಹೀಯಾಳಿಸುತ್ತಿರುವಾಗ ಆ ದುರ್ಯೋಧನನು ನನ್ನನ್ನು ಎಷ್ಟೋ ಮಮತೆಯಿಂದ ಸಾಕಿ ಸಲಹಿದನು, ಅಂಗ ರಾಜ್ಯಕ್ಕೆ ಅರಸನನ್ನಾಗಿ ಮಾಡಿದನು. ಆದ್ದರಿಂದ ಆತನಿಗೆ ದ್ರೋಹವನ್ನು ಮಾಡಲಾರನು ತಾಯಿ. ಅಮ್ಮ ಕೇಳು, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ನನ್ನಿಂದ ಅರ್ಜುನನೇ ಮರಣ ಹೊಂದಿದರು.
ಅರ್ಜುನನಿಂದ ನಾನೇ ಮರಣ ಹೊಂದಿದರು. ನಿನಗಿನ್ನು 5 ಮಕ್ಕಳು ಉಳಿಯುವರಲ್ಲ ತಾಯಿ. ಆದ್ದರಿಂದ ಚಿಂತೆಯನ್ನು ಬಿಡು ತಾಯಿ. ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು. ಕರ್ಣ, ಕೊನೆಯದಾಗಿ ನನ್ನದೊಂದು ಮಾತನ್ನಾದ್ರೂ ನಡೆಸಿಕೊಡುವಿಯಾ ಕರ್ಣ? ಅದೇನು ಕೇಳು ತಾಯಿ, ನಡೆಸಿಕೊಡುವೆನು. ಸತ್ಯವಾಗಿಯೂ ನಡೆಸಿಕೊಡುವಿಯಾ? ಸತ್ಯವಾಗಿಯೂ ನಡೆಸಿಕೊಡುವೆನು ತಾಯಿ. ಅದೇನು ಕೇಳು ತಾಯಿ. ಅಮ್ಮ ಅಮ್ಮ, ಎತ್ತ ತಾಯಿಯಾದ ನಿನಗೂ ನನ್ನ ಮೇಲೆ ಸಂಶಯವೇ? ಎತ್ತ ಕರುಳಿನ ಬಾಧೆಯನು ನಾ ಭಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು, ಬಿಡು ಚಿಂತೆಯನು ಜನನಿ, ಜನನಿ. ಅಮ್ಮ, ಈಗಲಾದರೂ ನಿನಗೆ ನನ್ನ ಮೇಲೆ ನಂಬಿಕೆ ಉಂಟಾಯಿತೆ ತಾಯಿ. ಅದೇನು ಕೇಳು ತಾಯಿ, ಸತ್ಯವಾಗಿಯೂ ನಡೆಸಿಕೊಡುವೆನು ತಾಯಿ. ಹಾಗಾದ್ರೆ ನಾಳಿನ ಯುದ್ಧದಲ್ಲಿ ನೀನು ನಾಳಿನ ಯುದ್ಧದಲ್ಲಿ ಹೌದು ಕಂದ, ನಾಳಿನ ಯುದ್ಧದಲ್ಲಿ ನೀನು ತೊಟ್ಟ ಬಾಣವ ತೊಡುವುದಿಲ್ಲವೆಂದು, ತೊಟ್ಟ ಬಾಣವ ತೊಡುವುದಿಲ್ಲವೆಂದು ದಿಟ್ಟತನದಿ ತಾಟನೆ ಹೋಗುವೆ. ದಿಟ್ಟತನದಿ ತಾಟನೆ ಹೋಗುವೆ. ಕುವರನೆ ಕೀಳು ಪರಮದಯಾಳು, ಸಮರದಿ ಶರವ ತೊಡದಿರು ನೀನು. ಕರ್ಣ, ಕುವರ ಕುವರ ತೊಟ್ಟ ಬಾಣವನ್ನು ಮರಳಿ ತೊಡಬೇಡ ಮಗನೇ. ಈಗಲೀಗ ನೀನು ಕೆಟ್ಟೆ. ಮನಮುನಿಗಳೇ, ಅಷ್ಟದಿಕ್ಪಾಲಕರೇ, ಸೂರ್ಯಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಹಿಂದೆ ಇಂದ್ರನು ಮೋಸದಿಂದ ಬಂದು ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ದುರ್ಯೋಧನ, ನಿನ್ನ ದುರದೃಷ್ಟಕ್ಕೆ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನೇ ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದಲ್ಲಿದ್ದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ತೊಟ್ಟ ಬಾಣವನ್ನು ತೊಡಕೂಡದೆಂದು ವಾಗ್ದಾನವನ್ನು ಪಡೆದಿರುವಳು. ಇನ್ನು ನನಗೆ ಜಯವಿಲ್ಲ. ಜಯವೆಲ್ಲಿಂದ ಬರಬೇಕು? ನಿನಗೆ ಕೀರ್ತಿ ಎಲ್ಲಿಂದ ಬರಬೇಕು? ಚಿಂತೆ ಇಲ್ಲ ಕೌರವೇಶ್ವರ, ಚಿಂತೆ ಇಲ್ಲ. ಈ ನನ್ನ ಬಾವುಗಳಲ್ಲಿ ಬಲವಿರುವ ತನಕ ನಿನ್ನ ಯುದ್ಧವನ್ನು ಮಾಡಿ ನಿನಗಾಗಿಯೇ, ನಿನ್ನ ಪ್ರೀತಿಗಾಗಿಯೇ ಹೋರಾಡಿ ಮಡಿಯುವೆನು. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲು ನೀನಿನ್ನು ಹೋಗಿ ಬಾ ತಾಯಿ. ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನೀನಿನ್ನು ಹೋಗಿ ಬಾ ತಾಯಿ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಅಮ್ಮ, ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನವಾಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯವು ಲಭಿಸುವುದೋ ಇಲ್ಲವೋ? ಹಾಗೆಲ್ಲ ಮಾತನಾಡಬಾರದು.
ಅಮ್ಮ ಹಾಗೆಲ್ಲ ಮಾತನಾಡು. ಅಮ್ಮ ಕಡೆಯ ದೂರ ಈ ಯುದ್ಧ ನಾನೊಂದು ವೇಳೆ ಮಾಡಿದರೆ ಸಂದನನಾದ ಆ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನೆರವೇರಿಸಬೇಕೆಂದು ತಾಯಿ. ಅಯ್ಯೋ, ಇಂತಹ ಸಂಕಟಾಶಗಳಿಂದ ಈ ಸಾಮ್ರಾಜ್ಯವು ಉಳಿಯುವುದಾದರೆ ಸಾಮ್ರಾಜ್ಯವು ಇನ್ನಿಲ್ಲದಂತೆ ಮಾನವರಾಗಿ ಜನಿಸಿರುವವರು ಸಹಿಸೆ ತಾಪ ವಿಧಿಯ ಕೋಪ ಆರದಿ ಶಾಪ ದೇವ ಆರದಿ ಶಾಪ ವಿಧಿಯ ಕೋಪ ಸಹಿಸೆ ತಾಪ ಆರದಿ ಶಾಪ ದೇವ ಆರದಿ ಶಾಪ ದೇವ ಏನಿ ವಿಧಿಲೀಲೆ ವಿಧಿಲೀಲೆ ಕರ್ಣ, ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. ಅಮ್ಮ ಅಮ್ಮ ಈ ಪ್ರಪಂಚದಲ್ಲಿ ನನ್ನಂತಹ ಅದೃಷ್ಟಹೀನನು, ಪಾಪಿಯು, ನೀಚನು ಬದುಕಿರುವುದೇ ಪ್ರಯೋಜನವಲ್ಲ, ವ್ಯರ್ಥವಲ್ಲವೇ? ದೈವ ಬಲವಿಲ್ಲದವರು ಬದುಕಿಯೂ ಪ್ರಯೋಜನವಿಲ್ಲ. ಅಯ್ಯೋ ವಿಧಿಯೇ, ಹರಿತವರಾರೋ ವಿಧಿ ನಿನ್ನ ಮಾಯಯಾರಿಹರೋ ದೇವಾ ಹರಿತವರಾ ಹರಿತವರಾರ ವಿಧಿ ನಿನ್ನ ಮಾಯಯ ತಿಳಿದವರಾರಿಹರೋ ದೇವ ತಿಳಿದವರಾರಿಹರೋ. ಅಯ್ಯೋ ದೈವವೇ, ಅಯ್ಯೋ ವಿಧಿಯೇ, ಮಾನವರಾಗಿ ಜನಿಸಿರುವವರು ಯಾರಾದರೂ ಯಾಗಿಹರೆ. ಮಾನವರಾಗಿ ಜನಿಸಿರುವವರು ಯಾರಾದರೂ ಯಾಗಿಹರೆ.
ಭೋಗವಿದ್ದರೂ ಸರಿ ಶ್ರೀಹರಿ ಶ್ರೀಹರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ಅಯ್ಯೋ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ನೀನಾಡಿಸಿದಂತೆ ಹಾಡಲೇಬೇಕು ನೀನಾಡಿಸಿದಂತೆ ಹಾಡಲೇಬೇಕು ಹಾಡಿಸಿ ನೀನವರ ನೋಡಿ ನಗಬೇಕು ಹರಿತವರಾರ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಹರೋ ದೇವ ಹರಿತವರಾರಿಹರೋ ಮಾನವರಾಗಿ ಜನಿಸಿರುವವರು ಯಾರಾದರೂ ಯಾಗಿ ಹರೇ ಅಯ್ಯೋ ಪರಮಾತ್ಮ ಮಾನವರಾಗಿ ಜನಿಸಿರುವವರು ಯಾರಾದರೂ ಯಾಗಿ ಹರೇ ಭೋಗವಿದ್ದರೂ ಸರಿ ಶ್ರೀಹರಿ 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 ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ನೀನಾಡಿಸಿದಂತ ಆಡಲೇಬೇಕು ನೀನಾಡಿಸಿದಂತೆ ಆಡಲೇಬೇಕು ಆಡಿಸಿ ನೀನವರ ನೋಡಿ ನಗಬೇಕು ಹರಿತವರಾರ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಹರೋ ದೇವ ತಿಳಿದವರಾರಿಹರೋ ವಿಜಯ ಜವದೊಳ್ಳಿ ಕೈ ಮೆರೆದು ರಣಭುವಿಯ ಪರಿಯ ವಿಜಯ 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 ಜವದೊಳ್ಳಿ ಕೈ ಮೆರೆದು ರಣಭುವಿಯ ಪರಿಯ ವಿಜಯ ವಿಜಯ
ಮಹಾಭೀಕರ ಜಯ ಸಹಸ್ರ ತುಫಾನ ಭಯಂಕರ ಪಾತ ಮಹಾಭೀಕರ ಜಯ ಧ್ವನಿಬರ ಸಹಸ್ರ ತುಫಾನ ಭಯಂಕರ ಮಹಾಗತಿಕ ಬಹುಪದಾಧಿಪರಿವೃತ ಮಹಾಗತಿಕ ಬಹುಪದಾಧಿಪರಿವೃತ ಮಹೋತ್ಸಾಧಿಪಟ ಸಮಸ್ತಾಂತ ವಿಜಯ ವಿಜಯ ಜವದೀಕ್ಷಿತೈ ಮೆರೆದೆ ರಣಭೂಮಿಯ ಪರಿಯ ವಿಜಯ ವಿಜಯ ಅಹಿತಲಿ ನವಯುತ ತುರುಗ ಗಜ ಸಹಿತ ತುಜಿನ ರೋಣಿ ಕುಲ ಮಹಾಜಿನಿ ಕಿಲ ಅಹಿತಲಿ ನವಯುತ ತುರುಗ ಗಜ ಸಹಿತ ತುಜಿನ ರೋಣಿ ಕುಲ ಮಹಾಜಿನಿ ಕಿಲ ರೂಪ ಭರಿತ ಕುರು ವಿಷಯ ಪರಿಕಲಿತ ವಿಜಯ ವಿಜಯ ಜವದೀಕ್ಷಿತೈ ಮೆರೆದೆ ರಣಭೂಮಿಯ ಪರಿಯ ವಿಜಯ ವಿಜಯ ಪರಮಾತ್ಮ, ಈ ಉಭಯ ಸೈನ್ಯಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸು ಸ್ವಾಮಿ. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರುಗಳನ್ನು ಮಹಾಯೋಧರುಗಳನ್ನು ನನಗೊಂದು ಸಾರಿ ತೋರಿಸು ಪರಮಾತ್ಮ. ಇನ್ನ ಇಚ್ಛೆ ಅರ್ಜುನ ನೋಡು, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉಲ್ಮಿಳಿತವಾದ ಸಾಗರದಂತೆ ಕಾಣುತ್ತಿರುವುದು. ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವುದು. ಅವರ ಹಿಂದೆ ಸಿಂಧೂರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವಗಳಲ್ಲಿ ಕುಳಿತಿರುವವರೇ ದುರ್ಯೋಧನನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನ ಮಕ್ಕಳು ಸಹ ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣರು ಸ್ವಲ್ಪ ಮುಂದೆ ನಿಂತಿರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣರು ಸ್ವಲ್ಪ ಮುಂದೆ ನಿಂತಿರುವರು. ದ್ರೋಣರ ಪಾರ್ಶ್ವದಲ್ಲಿ ವಲ್ಕಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವರೇ ಅಶ್ವತ್ಥಾಮ. ಪಾರ್ಥ ಪರಮಾತ್ಮ, ಇತ್ತ ನೋಡು, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಧಿಪತಿ ಭೀಷ್ಮನು. ನೆರೆಗೂದಲಿಂದ ಕೂಡಿದ ಅವನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಅಲ್ಲದೆ ಆತರು ನಿಮ್ಮ ಪಿತಾಮಹರು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷರಿಗೆ ವಂದಿಸಿ ಯುದ್ಧವನ್ನು ಪ್ರಾರಂಭಿಸುತ್ತಾರೆ. ನಮ್ಮ ಅಪ್ಪಣೆಯಂತಾಗಲಿ ಪರಮಾತ್ಮ. ಗುರು ಪಿತಾಮಹರಾದ ಭೀಷ್ಮರಿಗೆ ಈ ಬಾಲಕನಾದ ಅರ್ಜುನನ ಪ್ರಣಾಮಗಳು ಸಾಕು ಪರಮಾತ್ಮ. ಪಾರ್ಥ, ನನ್ನ ಮನಸ್ಸಿನಲ್ಲಿ ಇದೆಂತಹ ಸುಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನಾದರೂ ಆಹಾ, ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ ದೇವ? ಅರ್ಜುನ, ಏಕೆ, ಏನಾಯಿತು? ವಿಚಲಿತನಾದ ಎಲ್ಲ. ನೆನೆಸಲಾರೆ
ಪರಮಾತ್ಮ, ಪಾರ್ಥ, ನಾನು ಏನೆಂದು ಹೇಳಿ? ಬೇಸಿಗೆ ಬಿಸಿಲಿನಿಂದ ಬಾಳಿದ ತಾವರೆಯಂತೆ ಈ ನನ್ನ ಮಗುವು ಬಾಳುತ್ತಿರುವುದು. ನನ್ನ ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು. ಗಾಂಡಿಯೂ ಆದರೂ ಕೈಗಳಿಂದ ಜಾರಿ ನೆಲಕ್ಕೆ ಬೀಳುತ್ತಿರುವುದು. ನಾಲಿಗೆಯಾದರೂ ಒಣಗುತ್ತಿರುವುದು. ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲದೆ ಗಡಗಡನೆ ನಡುಗುತ್ತಿರುವುದು. ಪರಮಾತ್ಮ, ಗುರು ಹಿರಿಯರು, ಜ್ಞಾನಿಗಳು, ಬಂಧು ಬಾಂಧವರು ಇಂಥವರನ್ನು ಕೊಲ್ಲಲು ನನ್ನಿಂದ ಸಾಧ್ಯವಿಲ್ಲ. ರಾಜ್ಯದ ಆಸೆಗಾಗಿ ಬಂಧು ಬಾಂಧವರನ್ನು ಕೊಂದು ಪಾತಕಿ ಎಂದು ಈ ಪ್ರಪಂಚದಲ್ಲಿ ಪ್ರಸಿದ್ಧನಾಗಲಾರ. ಆದ್ದರಿಂದ ಖಂಡಿತವಾಗಿಯೂ ಯುದ್ಧವನ್ನು ಮಾಡಲಾರ. ರಥವನ್ನು ಹಿಂತಿರುಗಿಸುವ ಮಿತ್ರ, ಹೊರಟು ಹೋಗೋಣ. ಪಾರ್ಥ, ಪರಮಾತ್ಮ, ನೋಡು ನೋಡು ಪಾರ್ಥ, ಹೇಳಿದ ನವಿಗೇಕೆ. ನೋಡು ನೋಡು ಪಾರ್ಥ, ನೋಡು ನೋಡು ಪಾರ್ಥ, ಹೇಳಿದ ನವಿಗೇಕೆ. ನೋಡು ಪಾರ್ಥ. ಪಾರ್ಥ, ಗಡದಿಂದ ಶರವ ಉಳಿಯೋಗ ಮಾಡು. ಗಡದಿಂದ ಶರವ ಉಳಿಯೋಗ ಮಾಡು. ನೋಡು ಪಾರ್ಥ, ಹೇಳಿದ ನವಿಗೆ. ನೋಡು ಪಾರ್ಥ, ಪಾರ್ಥ ವಿಜಯ. ಅರ್ಜುನ, ಇದೇನು ಇಂತಹ ವಿಷಮ ಅವಸರದಲ್ಲಿ ನಿನ್ನಲ್ಲಿ ಈ ಕಲ್ಮಶ ಭಾವವು ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಹುಟ್ಟಿ ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಬೇಡ. ಆದರ್ಶ ಮಾನವನಾಗಿ ಈ ಲೋಕದ ಅಪನಿಂದನೆಯೇ ಗುರಿಯಾಗಬೇಡ. ಈ ಮನೋವಿಕಾರವನ್ನು ಬಿಟ್ಟು ಯುದ್ಧ ಮಾಡಲು ಸಿದ್ಧನಾಗು ಪಾರ್ಥ. ಕರತಿ ಗಾಂಡಿ ಭಾವ ಧರಿಸಲಾರೆ ದೇವ. ಕರತಿ ಗಾಂಡಿ ಭಾವ ಧರಿಸಲಾರೆ ದೇವ. ಮರಳು ಮಾತಿನ್ನೇಗೆ. ಮರಳು ಮಾತಿನ್ನೇಗೆ, ಮರಳು ಮಾತಿನ್ನೇಗೆ. ಕರವ ಮುಗಿಸುವೆ ಮಾಧವ, ಬೇಡಿಕೊಂಬೆ ದೇವ ಮಾಧವ. ಬಂದು ಬಾಂಧವಾರ ಶಿರವ ಕಡಿಯಲಾರೆ. ಬಂದು ಬಾಂಧವಾರ ಶಿರವ ಕಡಿಯಲಾರೆ. ನರಕ ಭಾಗಿಯಾಗಿ ನರಕ ಭಾಗಿಯಾಗಿ ನರಕ ಭಾಗಿಯಾಗಿ ಹರಡಲಾರೆ ದೇವ ಮಾಧವ, ಬೇಡಿಕೊಂಬೆ ದೇವ ಮಾಧವ. ಪರಮಾತ್ಮ, ಪಾರ್ಥ, ಈ ಭೀಷ್ಮರು ನನ್ನ ಪಿತಾಮಹರು, ದ್ರೋಣಾಚಾರ್ಯರು ನನಗೆ ಅಸ್ತ್ರವೈದ್ಯವನ್ನು ಕಲಿಸಿಕೊಟ್ಟ ಗುರುಗಳು. ಇಂಥವರ ಮೇಲೆ ನಾನು ಶರಸಂಧಾನವನ್ನು ಮಾಡಲಾರೆ. ಬಂಧು ಬಾಂಧವರನ್ನು ಕೊಂದು ರಾಜ್ಯ ಭೋಗವನ್ನು ಅನುಭವಿಸಲು ನನಗಿಷ್ಟವಿಲ್ಲ. ಅಶಾಶ್ವತವಾದ ರಾಜ್ಯದ ಆಸೆಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದ ಸಾಧ್ಯವಿಲ್ಲ. ಭಾಗದು ಪಾರ್ಥ, ಪರಮಾತ್ಮ, ಸೃಷ್ಟಿ ಕರ್ತ ನಾನು, ಸೃಷ್ಟಿ ಬಾಲ ನಾನು. ಸೃಷ್ಟಿ ಕರ್ತ ನಾನು, ಸೃಷ್ಟಿ ಬಾಲ ನಾನು. ದುಷ್ಟ ಚಿತ್ತ ನಾನು, ದುಷ್ಟ
ಆದಿಯಲ್ಲಿ ಸೃಷ್ಟಿ ಮಧ್ಯದಲ್ಲಿ ಆದಿಯಲ್ಲಿ ಸೃಷ್ಟಿ ಮಧ್ಯದಲ್ಲಿ ಅಂತ್ಯದಲ್ಲಿ ಲಯವ ಅಂತ್ಯದಲ್ಲಿ ಲಯವ ಅಂತ್ಯದಲ್ಲಿ ಲಯವ ಕೈವೆ ನಾನು ಪಾತ ನೋಡು ಪಾತ ಹೇಳಿದ ನೋಡು ಪಾತ ಪಾತ ವಿಜಯ ಯಾರನ್ನು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸುಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮನ ಅವಸಾನವಲ್ಲ. ಈ ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದವನು ಇದರ ಸಲುವಾಗಿ ಎಂದಿಗೂ ದುಃಖಿಸುವುದಿಲ್ಲ. ಈ ಭೀಷ್ಮ ದ್ರೋಣರು ನಾನು ನೀನು ಕೂಡ ಹಿಂದೆ ಅನೇಕ ಸಾರಿ ಜನಿಸಿರು, ಮುಂದೆಯೂ ಜನಿಸಿರು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ವಿಷಯವಾಗಿದೆ. ಅವಶ್ಯಕವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧ ಕ್ಷೇತ್ರೀಯನ ಧರ್ಮ, ಆ ಧರ್ಮವನ್ನು ಪಾಲನೆ ಮಾಡು. ಪರಮಾತ್ಮ, ಯುದ್ಧದ ಹೆಸರನ್ನೆತ್ತಿದರೆ ನನ್ನ ಹೃದಯವೇ ಕಂಪಿಸುತ್ತಿರುವುದು. ನಾನು ಪೌರುಷಹೀನನಲ್ಲ ಪರಮಾತ್ಮ. ಪಾಪದ ಭೀತಿಯಿಂದ ಯುದ್ಧ ಮಾಡಲು ಹಿಂಜರಿಯುತ್ತಿರುವಷ್ಟು. ಹೇಳು ಸ್ವಾಮಿ, ಯುದ್ಧದ ಹೊರತಾಗಿ ಕ್ಷತ್ರಿಯರಿಗೆ ಮತ್ಯಾವ ಧರ್ಮವೂ ಇಲ್ಲವೇ? ಪರಮಾತ್ಮ, ಸ್ವಧರ್ಮ ಪಾಲನೆಯಲ್ಲಿ ತಮ್ಮ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಆದರೆ ಪರಧರ್ಮಾವಲಂಬನೆಯು ಅನರ್ಥಕಾರಿ. ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ. ಆದುದರಿಂದ ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯಿರಿ. ಮನಸ್ಸಿನ ಕ್ಲೇಶವ ಹರಿಸಿದ ದೇವ ಮನ್ಮಥ ಜನಕನೆ ಬೇಡುವೆ ಮನಸ್ಸಿನ ಕ್ಲೇಶವ ಹರಿಸಿದ ದೇವ ಮನ್ಮಥ ಜನಕನೆ ಬೇಡುವೆ ನನ್ನ ಪೊರೆವುದು ದಾನವ ವೈರಿ ನನ್ನ ಪೊರೆವುದು ದಾನವ ವೈರಿ ಅನುರಾಗದೀಗ ನನ್ನನ್ನು ಪಾಲಿಸು ಅನುರಾಗದೀಗ ನನ್ನನ್ನು ಪಾಲಿಸು ಮನಸ್ಸಿನ ಕೇಶವ ಹರಿಸಿದೆ ದೇವ ಈ ಯುದ್ಧದಲ್ಲಿ ನೀನು ನನಗೆ ಸಾರಥ್ಯ. ಪರಮಾತ್ಮ, ಈ ಯುದ್ಧದಲ್ಲಿ ನೀನು ನನಗೆ ಸಾರಥ್ಯ. ನಿರ್ಗತಿಕರಾದ ಪಾಂಡವರಿಗೆ ಮಾರ್ಗದರ್ಶಕನಾದ ನನ್ನ ರಥದ ಮಾರ್ಗವನ್ನು ನೇಮಿಸು. ನನಗೊಂದು ಸದ್ಗತಿಯನ್ನು ತೋರಿಸು ಪರಮಾತ್ಮ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಂ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪವಿತ್ರಾಣಾಯ ಸಾಧೂನಾ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾಕಾಯ ಸಂಭವಾಮಿ
ಯುಗೆ ಯುಗೆ ಅರ್ಜುನ, ಪರಮಾತ್ಮ, ಬ್ರಹ್ಮ ರೂಪದಿಂದ ಈ ಜಗತ್ತನ್ನು ಸೃಷ್ಟಿಸಿ, ವಿಷ್ಣು ರೂಪದಿಂದ ಜಗತ್ತನ್ನು ಪಾಲಿಸಿ, ರುದ್ರ ರೂಪದಿಂದ ಈ ಜಗತ್ತನ್ನು ಲಯ ಮಾಡುವುದು. ಚತುರ್ದಶ ಭುವನಗಳನ್ನು ನನ್ನ ಉದರದಲ್ಲಿ ಅಡಗಿಸಿಕೊಂಡಿರು. ಹೀಗಿರುವಲ್ಲಿ ಈ ಕೌರವನ 11 ಅಕ್ಷರಣಿ ಸೈನ್ಯವನ್ನು ಏಕಕಾಲದಲ್ಲಿ ಆಪೋಷಣೆಗೆ ತೆಗೆದುಕೊಂಡು ನನ್ನ ಉದರದಲ್ಲಿ ಧರಿಸಿಕೊಳ್ಳುವುದು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಈ ಯುದ್ಧದಲ್ಲಿ ನೀನು ಜಯಶೀಲನಾಗುವಂತೆ ನಾನು ಮಾಡುವುದು. ಪಾರ್ಥ, ಪರಮಾತ್ಮ, ಇದೋ ನೋಡು ನನ್ನ ವಿಶ್ವರೂಪವನ್ನು. ನಾರಾಯಣ ಹರಿ ನಾರಾಯಣ ಹರಿ ನಾಮಾಮೃತ ಸಾರ, ಪಾವನ ನಾಮಾಮೃತ ಸಾರ. ನಾರಾಯಣ ಹರಿ ನಾರಾಯಣ ನಾಮಾಮೃತ ಸಾರ, ಪಾವನ ನಾಮಾಮೃತ ಸಾರ. ಕೀರ್ತನವೋ ಗಣ ಸಾಧನವೋ, ರಜನೇತ್ರನೆ ವಾರಿಜ ಶಯನನ್ ಕೀರ್ತನವೋ ಗಣ ಸಾಧನವೋ, ದೊರೆಯಲ್ಲಿ ಬರುವ ದುರಿತವನರಿಸುವ, ದೊರೆಯಲ್ಲಿ ಬರುವ ದುರಿತವನರಿಸುವ ಪರಮ ಪುರುಷನೇ ದೊರೆಯನ್ನ, ಪರಮ ಪುರುಷನೇ ಪೊರೆಯನ್ನ. ನಾರಾಯಣ ಹರಿ ನಾರಾಯಣ ನಾಮಾಮೃತ ಸಾರ, ಪಾವನ ನಾಮಾಮೃತ ಸಾರ. ದೀನ ಮಾರ್ಗವ ಹಾನಿಗೊಳಿಸು, ದೀನ ಶರಣ್ಯನೆ ಕಾಯುವುದು ನೀ. ದೀನ ಮಾರ್ಗವ ಹಾನಿಗೊಳಿಸು, ದೀನ ಶರಣ್ಯನೆ ಕಾಯುವುದು ನೀ. ಧ್ಯಾನಿಸಿದವರಿಗೆ ಸುಖವನ್ನು ಕೊಡುವೆನಿ, ಧ್ಯಾನಿಸಿದವರಿಗೆ ಸುಖವನ್ನು ಕೊಡುವೆನು. ಅನಂತ ರೂಪನೆ ಪಾಲಿಸು ನೀ, ಅನಂತ ರೂಪನೆ ಪಾಲಿಸು ನೀ. ನಾರಾಯಣ ಹರಿ ನಾರಾಯಣ ನಾಮಾಮೃತ ಸಾರ, ಪಾವನ ನಾಮಾಮೃತ ಸಾರ. ಪರಮಾತ್ಮ, ಪರಮಾತ್ಮ, ಈ ನಿನ್ನ ಭಯಂಕರವಾದ ವಿಶ್ವರೂಪವನ್ನು ನೋಡಲು ನನಗೆ ಬಹಳ ಭಯವಾಗುತ್ತಿರುವುದು. ಆದ್ದರಿಂದ ಮೊದಲಿನಂತೆ ನಿನ್ನ ಸೌಮ್ಯ ರೂಪವನ್ನು ಧಾರಣೆ ಮಾಡುತ್ತಿಲ್ಲ. ಭಯವನ್ನು ಬಿಡು. ಇನ್ನು ಶರಸಂಧಾನವನ್ನು ಮಾಡಿ ಶತ್ರುಗಳನ್ನು ನಿಗ್ರಹಿಸಲು ಸಿದ್ಧನಾಗು. ಈ ಯುದ್ಧದಲ್ಲಿ ನೀನು ಜಯಶೀಲನಾಗುವಂತೆ ನಾನು ಮಾಡುವೆ. ಪರಮಾತ್ಮ, ಪರಮಾತ್ಮ, ನಿನ್ನ ಕೃಪಾ ಕಟಾಕ್ಷವು ನನ್ನ ಮೇಲೆ ಸಂಪೂರ್ಣವಾಗಿರಲಿ. ನಾನು ನಿನ್ನ ಅಪ್ಪಣೆಯಂತೆ ಯುದ್ಧವನ್ನು ಮಾಡಲು ಸಿದ್ಧನಾಗಿದೆ. ನಡೆ ಸ್ವಾಮಿ, ಹೋಗೋಣ. ಅರ್ಜುನ, ಅದೋ ನೋಡು, ಭೀಷ್ಮರು ನಮಗೆ ಎದುರಾಗುತ್ತಿರುವುದು. ಅವರನ್ನು ವಧಿಸಿ ಯುದ್ಧ ವಧಿಸು ಪಾರ್ಥ. ತಮ್ಮ ಅಪ್ಪಣೆಯಂತೆ ಆಗಲಿ ಪರಮಾತ್ಮ.
ನಿನ್ನನ್ನು ನಾ ಕಂಡು ಕಣ್ಣಲ್ಲಿ ಕತೆ ಹೇಳಿ ನಿನ್ನಲ್ಲಿ ನಾ ಬೆರೆತೆ ಮಾಯನ್ನ ಸಂಗಾತಿ. ನಿನ್ನನ್ನು ನಾ ಕಂಡು ಕಣ್ಣಲ್ಲಿ ಕತೆ ಹೇಳಿ ನಿನ್ನಲ್ಲಿ ನಾ ಬೆರೆತೆ ಬಾಯನ್ನ ಸಂಗಾತಿ. ನಿನ್ನಲ್ಲಿ ನಾ ಬೆರೆತೆ ಬಾಯನ್ನ ಸಂಗಾತಿ. ಆಶಾಕಿರಣದ ಚಂದ್ರಮನಂತೆ ಗೊಂಬೆ ಗುಲಾಬಿಯು ಬೆರೆತಂತೆ. ಆಶಾಕಿರಣದ ಚಂದ್ರಮನಂತೆ ಗೊಂಬೆ ಗುಲಾಬಿಯು ಬೆರೆತಂತೆ. ಕುಡಿನೋಟದಲ್ಲಿ ಕುಣಿಯುತ್ತ ಬಾರೆ ಮನೆ ಮಂದಿರದ ಅಮೃತಧಾರೆ. ಕುಡಿನೋಟದಲ್ಲಿ ಕುಣಿಯುತ್ತ ಬಾರೆ ಮನೆ ಮಂದಿರದ ಅಮೃತಧಾರೆ. ನಿನ್ನನ್ನು ನಾ ಕಂಡು ಕಣ್ಣಲ್ಲಿ ಕತೆ ಹೇಳಿ ನಿನ್ನಲ್ಲಿ ನಾ ಬೆರೆತೆ ಬಾಯನ್ನ ಸಂಗಾತಿ. ನಿನ್ನಲ್ಲಿ ನಾ ಬೆರೆತೆ ಬಾಯನ್ನ ಸಂಗಾತಿ. ಆಹಾ ಸ್ವಾಮಿ, ಪ್ರೇಯಸಿ ಹೃದಯ ರಾಜನೇ ನಿನಗೆ ಪ್ರಿಯ ಹೃದಯ
ನಾನೊಂದು ಮಹತ್ವದ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಆದ್ದರಿಂದ ಈ ನಿನ್ನ ಪ್ರೇಮದ ಆರೋಹಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಉತ್ತರ ಸ್ವಾಮಿ, ಈ 4 ದಿನಗಳಿಂದಲೂ ಯುದ್ಧದಲ್ಲೇ ನಿರತರಾಗಿದೆ. ಈ ದಿನವಾದರೂ ನನ್ನೊಡನೆ ಕಳೆಯಬಾರದೆ. ಪ್ರೇಯಸಿ, ಈ ದಿನ ಯುದ್ಧದಲ್ಲಿ ಆ ದ್ರೋಣರ ಚಕ್ರವನ್ನು ರಚಿಸುವುದಾಗಿ ಯುಧಿಷ್ಠ ರಾಜೇಂದ್ರರ ಅನುಮತಿಯನ್ನು ಪಡೆದು ಹೊರಟಿರುವೆ. ನನ್ನನ್ನು ತಡೆಯದೆ ನಗುನಗುತ್ತಾ ಕಳುಹಿಸಿಕೊಡು. ಉತ್ತರ ಸ್ವಾಮಿ, ತಾವಿದ್ದಕ್ಕೆ ಹೋಗಲೇಬೇಕಾದ್ರು ನಿಮ್ಮ ಸಂಗಡ ನಾನು ಬರುವೆ. ಹಿಂದೆ ಮಾವನವರು ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದ್ದಾರಂತೆ. ಈಗ ನಾನು ನಿಮಗೆ ಸಹಾಯಕಳಾಗನು ಪ್ರಿಯ. ಪ್ರೇಯಸಿ, ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಪ್ರೇಯಸಿ, ಆ ದಿನ ತಾಯಿಯು ಉಪಾಯವಿಲ್ಲದ ಯುದ್ಧರಂಗದಲ್ಲಿ ಅಸ್ತ್ರಧಾರಣೆಯನ್ನು ಮಾಡಬೇಕಾಯಿತು. ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಪ್ರೇಯಸಿ, ಸ್ವಾಮಿ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಂದು ಸರಿ ಎದುರಿಸಲೇ ಪ್ರಿಯ. ಬಿಡಲೇ ಬಾಣವನ್ನು. ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿಲ್ಲ. ನಿನ್ನ ಸಖಿಯರು ತಿರುಗಿ ತಂದಿರುವ ಹೂಗಳನ್ನು ಜಡೆಗೇರಿಸು. ರೂಪಗೊಂಡ ರತಿಯಂತೆ ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಮನ್ಮನ ಸಾಯಿನಿ, ಈ ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಹಬ್ಬಬ್ಬಬ್ಬ, ಒಂದೇ ಉಸಿರಿಲ್ಲ ಅದೆಷ್ಟೊಂದು ಪ್ರೇಮದ ಮಾತುಗಳು. ಸ್ವಾಮಿ, ಸಾಕಿ ವಿನೋದ ಸರೋಜನ ನಾವೆಲ್ಲೇ ನಿಮ್ಮ ಪ್ರೇಮ ಸಾಕಿ ವಿನೋದ ಸರೋಜನ ನಾವೆಲ್ಲೇ ನೇತ್ರೆ ರೋತ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ನೀರಜ ನೇತ್ರೆ ರೋತ ಕೋಪವೇ ಆನಂದವ ಬೀರೆ ನಾ ಬೇಡುವೆ ಬೇಡುವೆ ನಾ ಬೇಡುವೆ. ತಾರುಣ್ಯಶೀಲೆ ಕೋಮಲ ಪಾಲೆ ಸಂಕ್ರಮ ಕುಂತಿಗ ನಾ ಹೋಗುವೆ. ತಾರುಣ್ಯಶೀಲ ಕೋಮಲ ಪಾಲೆ ತಾರುಣ್ಯಶೀಲ ಕೋಮಲ ಪಾಲೆ ಸಂಗ್ರಾಮ ಕಿಂತಿಗ ನಾ ಹೋಗುವೆ ನಾ ಹೋಗುವೆ ನಾ ಹೋಗುವೆ. ನೀರಾಜ ನೇತ್ರೆ ರೋತ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಧರ್ಮವ ಪಾಲಿಸಲು ಕ್ಷತ್ರಿಯ ಧರ್ಮವ ಪಾಲಿಸಲು ಖಡ್ಗದ ಕಡಿಯೋವೆ ಶತ್ರುಗಳ ಶತ್ರುಗಳ ಶತ್ರುಗಳ. ನೀರಜ ನೇತ್ರೆ ರೋತ
ಕೋಪವೇ ಆನಂದವಾಗಿದೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಸ್ವಾಮಿ, ಇದು ಉಪಸ್ಥಿತ ಸಮಯವಲ್ಲ. ಘೋರ ಯುದ್ಧವು ನಮಗೊದಗಿರುವುದು. ಈಗಲೂ ನೀನು ನಗುತ್ತಿರುವೆ. ಈ ಪ್ರಪಂಚದಲ್ಲಿ ನಿನಗೆ ಸೃಷ್ಟಿಕರ್ತರು ಇಬ್ಬರೆಂದು ತೋಚುವುದು. ಯುದ್ಧವನ್ನು ನಿರ್ಮಿಸಿದ ಆ ಹೃದಯಿನ ವಿಧಿಯೇ ಬೇರೆ, ಹಾಸ್ಯಮಯೇ ಪ್ರಿಯಾದ ಗಾನಮಯೇ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು ಅಲ್ಲವೇ ಪ್ರೇಯಸಿ? ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೇನೆ. ಒಬ್ಬನಾದ ವಿಧಾತನು ಇಬ್ಬರು ಉತ್ತರ ನಿರ್ಮಿಸಿರುವೆ. ಇದುವರೆಗೂ ಹಾಸ್ಯಮಯಿಯಾದ ಗಾನಶೀಲಿಯಾದ ಒಬ್ಬ ಉತ್ತರ ನೋಡಿದ್ದೆ. ಇನ್ನು ಮುಂದೆ ವೀರಪತ್ನಿಯಾದ ವೀರಾಂಗನೆಯಾದ ಮತ್ತೊಬ್ಬ ಉತ್ತರ ನೋಡುವೆ. ಹೋಗುತ್ತಾನೆ ವೀರ, ಯುದ್ಧ ನಿನ್ನ ಕ್ಷತ್ರಿಯ ಧರ್ಮ. ಆ ಧರ್ಮನ ತಪ್ಪಾಲನೆ ಮಾಡಿ. ಆಹಾ ಪರಮೇಶ್ವರ, ನಾನು ನೋಡುತ್ತಿರುವುದು ಏನನ್ನ? ಸೊಣ್ಣದ ಪುತ್ತಳಿಯಲ್ಲಿ ಶ್ರೀಸದ ಮಾಧುರ್ಯ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ. ಉತ್ತರ ಆರ್ಯಾವರ್ತನೆಯಲ್ಲಿ ನೀನು ನಾರೀರತ್ನಳು, ನೀನು ಕ್ಷತ್ರಿಯ ರತ್ನ. ಯುದ್ಧವೇ ನಿನ್ನ ಕೀರ್ತಿ ಗೌರವ ಸಂಪತ್ತು. ಹಾಗಾದರೆ ನಿನಗಾವ ಗೌರವವಿಲ್ಲವೋ? ಈ ದಿನ ಎಷ್ಟೋ ಜನ ವೀರ ಮಾತೆಯರು ವೀರ ಪತ್ನಿಯರು ತಮ್ಮ ಹೃದಯದ ದುಃಖ ವೇಗವನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗೆ ಉದುರಿಸದೆ ಸಾಹಸ ಮುಖ್ಯರಾಗಿ ತಮ್ಮ ಪತಿಪುತ್ರರಿಂದ ಬೀಳ್ಗುಡಿರು. ಅವರಿಗಾವ ಗೌರವವಿಲ್ಲವೋ? ಉತ್ತರ ಇರುವುದು ಸ್ವಾಮಿ. ರಣಾಂಗಣದಲ್ಲಿ ಕಾದಾಡುತ್ತಾ ಸ್ವಾಮಿಯು ಮಾಡಿದಾಗ ಆತನ ಗೌರವದಿಂದ ದರ್ಪಿತಳಾಗದ ಮಡದಿಯಾದ ಶತ್ರುವಿನ ಮಧ್ಯದಲ್ಲಿ ಪುತ್ರನ ಸಾಹಸಗಳನ್ನು ಕೇಳಿ ಆನಂದ ಬಾಷ್ಪವನ್ನು ಸುರಿಸಿದ ಮಾತೆ. ಪುರುಷನ ಗೌರವೇ ನಾರಿಯ ಗೌರವ. ಹಾಗಾದರೆ ನನ್ನನ್ನು ಸಂತೋಷ ಚಿತ್ತಳಾಗಿ ಕಳಿಸಿಕೊಡಬಲ್ಲೆಯ? ನನಗೋಸ್ಕರವಾಗಿ ಸ್ವಲ್ಪ ಒಳುವುದಿಲ್ಲವೆಂದು ಹೇಳು ಪ್ರೇಯಸಿ. ರಮಣಿ ಕರೆಯುವೆ ಬಾ ಅರುಷನಿನಲ್ಲಿ ನಲಿದಾಡುವ ಬಾರೆ ಅರುಷನಿನಲ್ಲಿ ನಲಿದಾಡುವ ಬಾರೆ ಪ್ರಿಯ ರಮಣಿ ಮೋಹನನಾನೆ ಮೋಹಿನಿ ನೀನೆ ಮೋಹನನಾನೆ ಮೋಹಿನಿ ನೀನೆ ನೀನೆ ಎನ್ನಯ್ಯ ಬಾಳಿನ ಗೆಳತಿ
ಅಂದ ಚಂದದಿಂದ ಬಂದು ಮಂದಿರವ ಸೇರೆ ಅಂದ ಚಂದದಿಂದ ಬಂದು ಮಂದಿರವ ಸೇರೆ ಪ್ರಿಯ ರಮಣಿ ಕರೆಯುವೆ ಬಾ ಅರುಷದಿ ನಲಿಯುವ ಮಾರೆ ಅರುಷದಿ ನಲಿಯುವ ಮಾರೆ ಪ್ರಿಯ ರಮಣಿ ಚಂದ್ರನು ನಾನೇ ತಾರೆಯು ನೀನೆ ಚಂದ್ರನು ನಾನೇ ತಾರೆಯು ನೀನೆ ಇದೇ ಎನ್ನಯ್ಯ ಬಾಳಿನ ಗೆಳತಿ ನೀನೇ ಎನ್ನಯ್ಯ ಬಾಳಿನ ಗೆಳತಿ ಅಂದ ಚಂದದಿಂದ ಬಂದು ಮಂದಿರವ ಸೇರೆ ಅಂದ ಚಂದದಿಂದ ಬಂದು ಮಂದಿರವ ಸೇರೆ ಪ್ರಿಯ ರಮಣಿ ಕರೆಯುವೆ ಬಾ ಅರುಷದಿ ನಲಿಯುವ ಮಾರೆ ಅರುಷದಿ ನಲಿಯುವ ಮಾರೆ ಪ್ರಿಯ ರಮಣಿ ಸ್ವಾಮಿ ಪ್ರೇಯಸಿ, ನೀನು ಹಾಕಿದ ವಿಜಯಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವುದು ನನಗಿನ್ನು ಅಪಜಯವಿಲ್ಲ. ಸ್ವಾಮಿ ಅವರು ಇಲ್ವಲ್ಲ ಬಿಡಿ. ನಿನ್ನ ಆಶೀರ್ವಾದವು ಸರ್ವದಾ ನನ್ನನ್ನು ರಕ್ಷಿಸಲಿ. ಹೌದು ತಾಯಿ, ಇಂದು ಸುಭದ್ರೆಯ ವೀರ ಮಾತೆ ಎಂಬುದನ್ನ ಈ ಜಗತ್ತಿಗೆ ತಿಳಿಸುವಿರು. ಇಂದಿನ ನನ್ನ ಅಸಮ ಸಾಹಸದಿಂದ ಆ ದ್ರೋಣನು ಸ್ತಂಭಿತನಾಗುವನು. ನನ್ನನ್ನು ಆಶೀರ್ವದಿಸುತ್ತಾಯೇ. ಅನುಗ್ರಹಿತನಾದನು ತಾಯಿ, ಅನುಗ್ರಹಿತನಾದನು. ನಿನ್ನ ಆಶೀರ್ವಾದ ಮಹಿಮೆಯಿಂದ ಆ ದ್ರೋಣರ ಚಕ್ರವ್ಯೂಹವನ್ನು ಆಟದ ಮಣ್ಣಿನ ಕೋಟೆಯಂತೆ ಭೇದಿಸಿ ಬರುವೆನು. ಉತ್ತರ, ನನ್ನನ್ನು ನಗನಗುತ್ತಾ ಕಳುಹಿಸಿಕೊಡು.
ಆಸೆ ನಿನ್ನ ಬಯಸುತ್ತಿದ್ದೇವೋ ಸುಂದರಿ. ಮನದಾಸೆ ನಿನ್ನ ಬಯಸುತ್ತಿದ್ದೇವೋ ಸುಂದರಿ. ರಸಮಯ ಸಂಗೀತದಿ ರಸಮಯ ಸಂಗೀತದಿ ಮಧುರಾನಂದವ ನೀಡುವಾರೆ. ಮನದಾಸೆ ನಿನ್ನ ಬಯಸುತ್ತಿದ್ದೇವೋ ಸುಂದರಿ. ನಿನ್ನ ತೋಳ ಕರೆಯ ಬಯಸಿದ ನಿನ್ನ ತೋಳ ಕರೆಯ ಬಯಸಿದ ನಿನ್ನ ತೋಳ ಕರೆಯ ನೀಡದೆ ಏಕೆ ಕಾಡುವೆ ನೀ. ನನ್ನ ನಿನ್ನ ಪ್ರೇಮದ ಮಿಲನ ನನ್ನ ನಿನ್ನ ಪ್ರೇಮದ ಮಿಲನ ಸ್ಥಿರವಾಗಿರಲಿ ಧರೆಯೊಳಗೆ. ಹೃದಯದ ತನುಮನ ಹೃದಯದ ತನುಮನ ಮಂಗಳಂ ನಾರಾಯಣನಿಗೆ ಜಯ ಮಂಗಳಂ. ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ. ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ. ಈಶ ಮಹೇಶಗೆ ಶುಭ ಮಂಗಳಂ ಮಹೇಶಗೆ ಜಯ ಮಂಗಳಂ. ಛಾಯಾಪುತ್ರಗೆ ಶುಭ ಮಂಗಳಂ ಈಶ ಮಹೇಶಗೆ ಜಯ ಮಂಗಳಂ. ಛಾಯಾಪುತ್ರಗೆ ಶುಭ ಮಂಗಳಂ. ಮಂಗಳಂ ಶುಭ ಶುಭ ಮಂಗಳಂ ನಾರಾಯಣನಿಗೆ ಮಂಗಳಂ. ಶ್ರೀ ಶನಿ ದೇವಗೆ ಶುಭ ಮಂಗಳಂ ಶ್ರೀ ಶನಿ ದೇವಗೆ ಜಯ ಮಂಗಳಂ. ಶನಿ ದೇವಗೆ ಜಯ ಮಂಗಳಂ. ಛಾಯಾಪುತ್ರಗೆ ಶುಭ ಮಂಗಳಂ. ಮಂಗಳಂ ಶುಭ ಶುಭ ಮಂಗಳಂ ನಾರಾಯಣನಿಗೆ ಮಂಗಳಂ. ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಂಗಳಂ. ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಶುಭ ಮಂಗಳಂ. ಗೋವಿಂದ 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 ಗೋವಿಂದ